ನಮ್ಮ ಮನೆ ಒಳಗೆ ಮದುವೆ ಮಾಡಿ ಹೆಣ್ಣು ಮಕ್ಕಳು ಕೊಡ್ಬೇಕಾದ್ರೆ ಮೊದಲೆಲ್ಲ ಇಡೀ ಓಣಿ ಅಳ್ತಿತ್ತಂತ, ಇಡೀ ಓಣಿನೇ ಅಳ್ಕೊತ್ ಕೂಡ್ತಿತ್ತ. ಅಂದ್ರೆ ಹೆಣ್ಣು ಮಗಳನ್ನ ಮದುವೆ ಮಾಡಿ ಕಳ್ಸಾಕತ್ತೀವಿ, ಗಂಡನ ಮನೆಯಾಗ ಹೆಂಗ್ ಬದುಕ್ತದೋ ಹೆಂಗ್ ಬಾಳ್ತದೋ ಏನ್ ಮಾಡ್ತದೋ ಅಂತ ಅಳ್ತಿದ್ರಂತ ಓಣೆನವರೆಲ್ಲ. ಈಗೇನ್ ಸಂಬಂಧ ಇಲ್ರಿ, ಈಗ ಸಂಬಂಧ ಇಲ್ಲ. ಮನೆಯವ್ರ ಹತ್ತು ಬಹಳ ಖುಷಿ ಪಡ್ಬೇಕು ನಾವು, ಮನೆಯವ್ರು ಅಷ್ಟೇ ಹತ್ತು ಮಗಳನ್ನ ಕಳಿಸಿದ್ರೆ ಖುಷಿ ಪಡ್ಬೇಕು ಅಂತ ಕಾಲಕ್ಕೆ ನಾವು ಬಂದಿವಿ. ಆದ್ರ ಒಂದು ವಿಚಾರ ತಮ್ಮ ಮುಂದೆ ಹಂಚ್ಕೊಳ್ಬೇಕು ನಾನು ಇವತ್ತ. ದುಃಖದ ವಿಚಾರನೂ ಹೌದು, ಖುಷಿ ವಿಚಾರನೂ ಹೌದು. ಆದ್ರೆ ಯಾಕಂತ ಹೇಳ್ತೀನಿ, ಇನ್ನೊಂದು ಇವತ್ತು ವಿಶೇಷ ಮಾತಾಡ್ಬಿಡ್ತೀನಿ ಮೊದಲು, ಆಮೇಲೆ ನಾನು ವಿಷಯ ಮಾತಾಡ್ಬೇಕಿಂತ ಮುಂಚೆ. ಏನು ಅಂದ್ರ ವಿದ್ಯಾರ್ಥಿನಿಯರೆಲ್ಲ ಮದುವೆಗೆ ಬಂದಂಗ ರೆಡಿ ಆಗಿರ ಅಣ್ಣ ನನಗೆ ನಮ್ಗೆ ಅಂತ ಅನ್ನಿಸುವಂತ ಭಾವನೆ ಒಳಗೆ ಬಂದ್ರಿ. ಹೌದಮ್ಮ, ಒಪ್ಕೊಳ್ತೀರಿ ಇದನ್ನ? ನೀವೇ ರೆಡಿ ಆಗಿರಿ ಮದುವೆಗೆ ಬಂದಂಗ. ಇವರು ಇದೇನೋ ಸೇಮ್ ಡ್ರೆಸ್ ತಗೊಂಡಾರ್ರಿ, ವೇದಿಕೆ ಮ್ಯಾಗ ಇದ್ದವ್ರು ನೋಡ್ರಿ ಒಂದ್ಸೂರು ಸೇಮ್ ಡ್ರೆಸ್ ತಗೊಂಡಾರ. ನನಗೆ ಒಂದು ವಿಚಾರ ಅಂದ್ರೆ ಒಂದಿಬ್ರು ಎದ್ನಿಲ್ರಿ, ಒಂದಿಬ್ರು ಯಾರೇ ಎದ್ನಿಲ್ರಿ. ನನಗೆ ಯಾವಾಗ್ಲೂ ಈ ಪ್ರಯೋಗ ಮಾಡಿ ಮಾತಾಡೋದು ಇಷ್ಟ ಅಂತ. ಒಂದಿಬ್ರು ಯಾರಾದ್ರೂ ಒಟ್ಟು ಇಬ್ರು ಎದ್ನಿಲ್ರಿ, ಹೇಳ್ರು ಇಬ್ರು ಎದ್ ನಿಂಟ್ರಾಕ ಹಿಂಗೆ ಮಾಡತ್ತೆ ಇತ್ತ ಸೈಡ್ ಸರಿಬೇಕಲ್ಲ. ಹೇಳೋ ನೀನು ಅವ್ನ ಮಗಂದ ನಾನೇ ಹೇಳ್ಬೇಕಲ್ಲ, ಹೇಳಿತ ಸರಿ ಈ ಕಡೆ ಸರಿ ವಾಪಸ್ ಮಾಡ್ತಿರಗು ಅವ್ನು ಹಂಗೆ ಸೀದಾ ಮಾಡೋದು. ಇದು ಕಾಣತ್ತೆ ಅದು. ಹಾ ಸರ್, ಒಂದು ಕೂಡ್ರಿ ಗೂಡಪ್ಪ ಚಪ್ಪಳೆ ತಟ್ರಿ. ಬಹುಶಃ ತಮಗೆ ಅನ್ಸಿರ್ಬೇಕು ಯಾಕೆ ಎದ್ ನಿಲ್ಲಿಸಿದ್ರು ಅಂತ ಹೇಳಿ. ಇದನ್ನ ಬಹುಶಃ ಚೇತನ್ ಸರ್ ಆಮೇಲೆ ಹೇಳ್ತಾರೆ ನನಗೆ ಯಾಕೆ ಎದ್ ನಿಲ್ಲಿಸಿದೆ ಅಂದ್ರೆ, ನಾವೆಲ್ಲ ನಮ್ಮ ಶಿಕ್ಷಕರು ಎಲ್ಲರೂ ಹೇಳ್ತಾರೆ, ನಾವೆಲ್ಲರೂ ಹೇಳ್ತೀವಿ ಮಕ್ಕಳಿಗೆ ಮೊಬೈಲ್ ಕೊಡಬೇಡ್ರಿ, ಈ ಹಂತದೊಳಗೆ ಮೊಬೈಲ್ ಅವಶ್ಯಕತೆ ಇಲ್ಲ, ಮೊಬೈಲ್ ಕೊಡಿಸ್ಬೇಕು SSLC ಪರೀಕ್ಷೆ ಆದ್ಮೇಲೆ ಪ್ರೌಢಶಾಲೆ ನಂತರ ಅಂತ ಹೇಳಿ ಅಂತೀವೆಲ್ಲ. ಆದ್ರ ಇವ್ರನ್ನ ನೋಡಿದಾಗ ಅನ್ಸಾತೈತಿ ನಾ ಎಷ್ಟು ಚಿಕ್ಕವದೀನಿ ಅಂತ ಹೇಳಿ. ಇವ್ರು ನೋಡಿದಾಗ ನನಗೆ ಅನ್ಸಾತದ ನಾ ಎಷ್ಟು ಚಿಕ್ಕ. ಯಾಕತ್ತೀನಿ ಅಂದ್ರ, ಈಗ ಅವರು ಬರೀ ಸೇಮ್ ಡ್ರೆಸ್ ತಗೊಂಡಾರ, ಸರಿಪಾ ಇವತ್ತು ಖುಷಿ ವಿಚಾರ. ಅಗಲ್ತೀವಿ ಗೆಳೆಯರೆಲ್ಲರೂ ಕೂಡಿ ಅಗಲ್ತೀವಿ ಅನ್ನೋ ಒಂದು ಗೆಳೆಯನ ಸಿಂಬಲ್ ಅನ್ನು ಹಾಕಿ ಒಂದು ಶರ್ಟ್ ಗಳನ್ನು ಮಾಡಿಸ್ಕೊಂಡ್ರ. ಅದ್ರ ಒಟ್ಟಿಗೆ ಏನ್ ಮಾಡ್ರ ಅಂದ್ರ ಕೆಳಗ ಅವ್ರು ಇನ್ಸ್ಟಾಗ್ರಾಮ್ ID ಹಾಕ್ಯಾರ. ಇದನ್ನ ಗಮನಿಸ್ಬೇಕು. ನಾನು ಗಮನಿಸಿದ್ದು ಇದನ್ನ, ಮ್ಯಾಲ ಅವ್ರ ಗೆಳೆಯ ಅಂತ ಹಾಕಿದ್ದನ್ನು ಬಹಳ ಗಮನಿಸ್ಲಿಲ್ಲ ನಾನು. ಕೆಳಗ ಅವ್ರ ಇನ್ಸ್ಟಾಗ್ರಾಮ್ ID ಹಾಕ್ಯಾರ. ಅಂದ್ರ ಪ್ರತಿಯೊಬ್ರು ನಾವು ಮೊಬೈಲ್ ಬಳಸ್ತೀವಿ ಅನ್ನುವಂತ ಸಂದೇಶವನ್ನು ಇವತ್ತು ಈ ವಿದ್ಯಾರ್ಥಿಗಳು ಕೊಟ್ಟಾರ. ಹೌದಾ? ಇದು ಒಳ್ಳೇದಾ ಕೆಟ್ಟದ್ದ? ಕೆಟ್ಟದ್ದಂತ ಯಾಕತ್ತೀರಿ? ಸರಿ, ನಾನು ನಿಮ್ಮಂಗೆ ಕೆಟ್ಟದ್ದೇ ಅಂದಿನಿ, ಮೊಬೈಲ್ ಬಳಸೋದು ವಿದ್ಯಾರ್ಥಿಗಳು ಕೆಟ್ಟದ್ದೇ ಅಂತ. ಕೆಟ್ಟದ್ದಂತ ತಿಳ್ಕೊಂಡ್ರೆ ಕೆಟ್ಟದ್ದದ, ಒಳ್ಳೇದಂತ ತಿಳ್ಕೊಂಡ್ರೆ ಒಳ್ಳೇದದ. ಹಂಗಾಗಿ ಒಳ್ಳೆ ವಿಚಾರಕ್ಕ ತಮಗೂ ಈಗೇನ್ ತಾವು ಇನ್ಸ್ಟಾಗ್ರಾಮ್ ಅನ್ನು ಪ್ರಾರಂಭ ಮಾಡಿರಿ, ID ಮಾಡಿರಿ, ಅವನ್ನೆಲ್ಲ ಫಾಲೋ ಮಾಡ್ತೀರಿ, ತಾವ್ ಅದ್ರಾಗ ಏನಾದ್ರು ವಿಡಿಯೋ ಹಾಕ್ತೀರಿ.